ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ನೀ ಹಚ್ಚಿದ ಕುಂಕುಮ ಭಾಗ 12. ಈ ಕಥೆಯ ಲೇಖಕರು ಚೈತ್ರಾ ಭಟ್. ಇಂದಿನ ದಿನ ಗೆಳತಿ ಹೇಳಿರುವ ಮಾತನ್ನು ಕೇಳುತ್ತಾ ಅನುಸರಿಸಿ ಎಂದಿಗಿಂತ ಮೊದಲು ಬಂದ ಬಾಂಧವ್ಯ ಕಾಲೇಜಿನ ಗೇಟಿನ ಬಳಿಯೇ ನಿಂತಿದ್ದಳು, ಅವಳಿಗಾಗಿ ಕಾಯುತ್ತಾ. ಆದರೂ ಅವಳು ಕ್ಷಮೆ ಕೇಳುವವರೆಗೂ ಅವಳನ್ನು ಮಾತನಾಡಿಸಬಾರದೆಂಬ ಹಠವ ಮಾತ್ರ ಬಿಟ್ಟಿರಲಿಲ್ಲ. ತನಗಾಗಿ ಕಾದು ನಿಂತ ಗೆಳತಿಯನ್ನು ನೋಡಿ ಅಂಬರ ಮೊಗ ಹೊರಳಿತ್ತು. ಹಾಯ್ ಬಾಂಧು, ನನಗೆ ಗೊತ್ತಿತ್ತು ನನ್ನ ಮುದ್ದು ಬಂಗಾರಿ ನನ್ನ ಸ್ನೇಹವನ್ನು ಯಾವತ್ತೂ ಬಿಟ್ಟುಕೊಡಲ್ಲ ಎನ್ನುತ್ತಾ ಬಂದು ಗೆಳತಿಯ ಗಲ್ಲ ಹಿಂಡಿದಳು. ಬಾಂಧವ್ಯ ಅವಳನ್ನು ನೋಡಿ ಸುಮ್ಮನಾದಳು, ಮಾತನಾಡಲಿಲ್ಲ. ಅವಳನ್ನು ನೋಡಿ ಮುನಿಸುತ್ತರವೇ ಮುಗುದೆ ಹಿತವಾಗಿ ನಗಲು ಬಾರದೆ ಎಂದು ರಾಗವಾಗಿ ಆಡಿದವಳು. ನಾನು ಕ್ಷಮೆ ಕೇಳೋ ತನಕ ನೀನು ತುಟಿ ಬಿಚ್ಚೋದಿಲ್ಲ ಅಲ್ವಾ? ಒಳ್ಳೆ ಗೆಳತಿಯ ಸಹವಾಸ ನಂದು ಎಂದಳು. ಹೌದು ಅಂಬಿ, ಒಳ್ಳೆ ಗೆಳತಿ ಆಗಿದ್ದಕ್ಕೆ ಮಾಡಿದ ತಪ್ಪಿಗೆ ಕ್ಷಮೆ ಕೇಳು ಎಂದು ಹೇಳಿದ್ದು. ನೀನು ಹೀಗೆ ಸಮಯ ವ್ಯರ್ಥ ಮಾಡ್ತಾ ಇದ್ರೆ ನಾನು ಕ್ಲಾಸಿಗೆ ಹೋಗ್ತೀನಿ. ನಿನ್ನ ಮೇಲೆ ಕೋಪವೇನೂ ಕಡಿಮೆಯಾಗಿ ಬಂದಿದ್ದಲ್ಲ. ಇವತ್ತು ನೀನು ಕ್ಷಮೆ ಕೇಳ್ತೀಯ ಅಲ್ವಾ? ನನಗೋಸ್ಕರ ವೇಟ್ ಮಾಡು ಅಂತ ಹೇಳಿದ್ಯಲ್ಲ, ಹಾಗಾಗಿ ಬಂದೆ ಎಂದು ಮುಖ ಗುಂಡು ಹಾಕಿಕೊಂಡೇ ಹೇಳಿದಳು. ಆಯಿತು ಪುಣ್ಯಾತ್ಮಿ, ಬಾ ಆ ಹುಡುಗಿಯ ಕ್ಲಾಸ್ ಬಳಿ ಹೋಗೋಣ ಎಂದು ಬಾಂಧವ್ಯಳ ಕೈ ಹಿಡಿದರೆ ಕೈಯನ್ನು ಬಿಡಿಸಿಕೊಂಡು ಅಂಬರ ಹಿಂದೆ ಹೆಜ್ಜೆ ಹಾಕಿದಳು. ಬಾಂಧವ್ಯ ಮಾತನಾಡದೇ ಇದ್ದರೂ ಅಂಬರ ಮಾತ್ರ ಮಾತನಾಡುತ್ತಲೇ ಇದ್ದಳು. ತಾರಿಣಿ ಇನ್ನೂ ಬಂದಿರಲಿಲ್ಲ, ಹಾಗಾಗಿ ಅವಳ ಕ್ಲಾಸ್ ಎದುರಿಗೆ ಕಾಯುತ್ತಾ ನಿಂತರು. ಒಂದು 15 ನಿಮಿಷದ ನಂತರ ತಾರಿಣಿ ಅವಳ ಗೆಳತಿಯರ ಜೊತೆ ಬಂದಳು. ಹುಡುಗಿ, ನಿನ್ನ ಜೊತೆ ಮಾತಾಡಬೇಕು ಎಂಬ ಅಂಬಿಯ ಮಾತು ಕೇಳಿದ ತಾರಿಣಿ ಗೆಳತಿಯರಿಗೆ ಕ್ಲಾಸಿಗೆ ಹೋಗುವಂತೆ ಹೇಳಿ ತಾನು ಎದುರು ನಿಂತ ಅಂಬರಾಳನ್ನು ದಿಟ್ಟಿಸಿದಳು. ಚೆಂದದ ಹುಡುಗಿ, ತಿಳಿನೇಳು ಕಣ್ಣಲ್ಲೇನೋ ಆಕರ್ಷಣೆ, ಗುಂಗುರು ಕೂದಲು ಅವಳ ಮೊಗಕ್ಕೆ ಚೆನ್ನಾಗಿ ಒಪ್ಪುತ್ತೆ. ದೃಷ್ಟಿಬೊಟ್ಟು ಎಂಬಂತೆ ಗಲ್ಲದ ಮೇಲೂ ಕಂಡು ಕಾಣದಂತಿರುವ ಮಚ್ಚೆ, ಕುತ್ತಿಗೆಯ ಮೇಲೆ ನವಿಲುಗರಿಯ ಟ್ಯಾಟೋ, ನೋಡಿದರೆ ನೋಡುತ್ತಾ ಇರಬೇಕು ಎಂಬ ಸೌಂದರ್ಯ ಇವಳದು. ಸೋ ಬ್ಯೂಟಿಫುಲ್ ಎಂದು ಹೇಳಿಕೊಂಡಳು ತಾರಿಣಿ. ಸಾರಿ, ಅವತ್ತು ಹಾಗೆ ಮಾತಾಡಬಾರ್ದಿತ್ತು. ನಿಂಗೆ ಜ್ವರ ಬಂದಿದ್ದು ತಿಳಿದು ನಿನ್ನನ್ನು ಆಚೆ ಕಳುಹಿಸಿದೆ. ತಪ್ಪು ನಂದು. ಅದರಿಂದ ನೀನು ಆಸ್ಪತ್ರೆ ಸೇರೋ ಹಾಗಾಯಿತು. ನನ್ನ ಕ್ಷಮಿಸ್ತೀಯ ಅಲ್ವಾ ಎಂದು ತಾರಿಣಿಯ ಕಂಗಳನ್ನು ನೋಡುತ್ತಾ ಮುಖ ಚಿಕ್ಕದು ಮಾಡಿ ಕೇಳಿದ ರೀತಿಗೆ ತಾರಿಣಿಗೆ ಬಹಳ ಹಿಡಿಸಿತು. ಇಟ್ಸ್ ಓಕೆ, ಮುಗಿದ ಬಗ್ಗೆ ಮತ್ತ್ಯಾಕೆ, ಬಿಡಿ, ಕೆಲವೊಮ್ಮೆ ಹೀಗೆ ಆಗುತ್ತೆ ಎಂದಳು. ಎಂಥ ಇಟ್ಸ್ ಓಕೆ ಅನ್ನೋದು? ಕ್ಷಮಿಸಿದೆ ಅಂತ ಹೇಳಮ್ಮ ಹುಡುಗಿ. ಕ್ಷಮೆ ಕೇಳದೇ ಇದ್ದರೆ ನಿನ್ನ ಜೊತೆ ಮಾತಾಡಲ್ಲ ಅಂತ ನನ್ನ ಗೆಳತಿ ಮುನ್ಸ್ಕೊಂಡಿದ್ದಾಳೆ ಎಂದಳು ಗೆಳತಿಯ ಕಡೆ ನೋಡುತ್ತಾ. ಕ್ಷಮಿಸಿದ್ದೀನಿ ಆಯಿತಾ, ಆದರೆ ನನ್ನ ಹೆಸರು ಹುಡುಗಿಯಲ್ಲ, ತಾರಿಣಿ ಎಂದು ನಗುತ್ತಾ. ನೀನು ಹುಡುಗಿ ತಾನೇ ಎಂದು ನಕ್ಕು. ಥ್ಯಾಂಕ್ಸ್ ತಾರಿಣಿ, ಅದ್ಯಾವುದು ಯೋಚನೆಯಲ್ಲಿ ಅವತ್ತು ಹಾಗೆ ಮಾಡಿದೆ. ಅದನ್ನು ನಿನ್ನ ಅಣ್ಣನ ಬಳಿ ಹೇಳಿಲ್ಲ ತಾನೇ? ಪ್ಲೀಸ್ ಹೇಳ್ಬೇಡ ಎಂದಳು ಕಣ್ಣು ಕಿರಿದು ಮಾಡಿಕೊಂಡು. ಇಲ್ಲ ಸೀನಿಯರ್ ಹುಡುಗಿ, ಹೇಳಿಲ್ಲ, ಹೇಳೋದೂ ಇಲ್ಲ, ಡೋಂಟ್ ವರಿ. ಹಲೋ, ನನ್ನ ಹೆಸರು ಹುಡುಗಿಯಲ್ಲ, ಅಂಬರ ಎಂದಳು ಹುಡುಗಿ ಎಂದಿದ್ದಕ್ಕೆ ಮುನಿಸು ತೋರಿ. ನೀವು ಹುಡುಗಿ ಅಲ್ವಾ ಎಂದು ತನ್ನ ಮಾತು ತನಗೆ ತಿರುಗಿಸಿದ ತಾರಿಣಿಯ ಮಾತಿಗೆ ಜೋರಾಗಿ ನಕ್ಕಳು ಅಂಬಿ. ಜೊತೆಗೆ ಬಾಂಧವ್ಯ ಕೂಡ. ನೀನು ನೋಡೋಕೆ ಮಾತ್ರ ಸೈಲೆಂಟ್, ಆದರೆ ಭಾರಿ ವೈಲೆಂಟ್ ಇದ್ದೀಯಾ. ಎನಿವೇ, ನಾನು ಫೈನಲ್ ಇಯರ್ BA ವಿದ್ಯಾರ್ಥಿನಿ. ಇನ್ನು ಮುಂದೆ ನಿಂಗೆ ಅಕ್ಕ, ಓಕೆ? ನೀ ನನಗೆ ಒಂಥರ ಇಷ್ಟ ಆದೆ. ಕಾಲೇಜ್ನಲ್ಲಿ ಏನೇ ಸಹಾಯ ಬೇಕಿದ್ರೂ ಕೇಳು, ಓಕೆ? ನನ್ನ ನಂಬರ್ ತಗೋ ಎಂದು ಅಂಬರ ಅವಳಿಗೆ ತನ್ನ ನಂಬರ್ ನೀಡಿದಳು. ಥ್ಯಾಂಕ್ಸ್ ಅಕ್ಕ, ನೀವು ನೋಡೋಕೆ ತುಂಬ ಚೆನ್ನಾಗಿದ್ದೀರಾ. ನಿಮ್ಮ ಕಣ್ಗಳು ಸೂಪರ್ ಎಂದಳು ನಗುತ್ತಾ. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಇದು ನನ್ನ ತಂದೆಯಿಂದ ಬಳುವಳಿಯಾಗಿ ಬಂದಿದ್ದಂತೆ, ಅಮ್ಮ ಹೇಳ್ತಾ ಇರ್ತಾಳೆ ಎಂದು ಹೇಳಿದವಳು ತುಟಿ ಕಚ್ಚಿಕೊಂಡು ಒಂದು ಕ್ಷಣ ಮಂಕಾಗಿ ತಕ್ಷಣ ಸಾವರಿಸಿಕೊಂಡು, ಬಾಯ್ ತಾರಿಣಿ, ಆಗಾಗ ಸಿಗ್ತಾ ಇರೋಣ ಎಂದು ಬ್ಯಾಗಿನಿಂದ ಡೈರಿ ಮಿಲ್ಕ್ ಚಾಕ್ಲೇಟ್ ಅವಳ ಕೈಯಲ್ಲಿಟ್ಟು ಹೊರಟು ಬಿಟ್ಟಳು. ಖುಷಿ ಆಯ್ತಾ ಬಾಂಧವ್ಯ ಕ್ಷಮೆ ಕೇಳಿದ್ದಕ್ಕೆ? ಅಲ್ಲಿಂದ ಬಂದ ಮೇಲೆ ಅವಳಿಗೂ ಚಾಕ್ಲೇಟ್ ನೀಡಿ ಕೇಳಿದಳು. ಖುಷಿಯಲ್ಲ ಕಣೋ, ಸಮಾಧಾನ. ತಪ್ಪು ಮಾಡಿ ಕ್ಷಮೆಯನ್ನು ಕೇಳಲಿಲ್ವಲ್ಲ ನನ್ನ ಗೆಳತಿ ಎಂದು ಬೇಸರವಾಗಿತ್ತು. ಇದೀಗ ಬೇಸರ ಕಳೆದು ಸಮಾಧಾನವಾಯಿತು. ನಿಜಕ್ಕೂ ನಿನ್ನ ಮೇಲೆ ಕೋಪವಿಲ್ಲ,
ಎನ್ನುತ್ತಾ ಚಾಕ್ಲೇಟ್ ಮುರಿದು ಅವಳ ಬಾಯಿಗಿಟ್ಟಳು. ಥ್ಯಾಂಕ್ಸ್ ಗಣಿ, ಫ್ರೆಂಡ್ ಅಂದರೆ ನಿನ್ನ ಆಗಿರಬೇಕು. ನಾನೇನೇ ತಪ್ಪು ಮಾಡಿದರೂ ನನ್ನನ್ನು ಅಪಾರ್ಥ ಮಾಡಿಕೊಳ್ಳದೆ ನನ್ನ ತಿದ್ದೋಕೆ ಪ್ರಯತ್ನ ಪಡ್ತೀಯ. ನಾನು ತಪ್ಪು ಮಾಡಿದಾಗ ಯಾವತ್ತಿಗೂ ಕಾಂಪ್ರಮೈಸ್ ಆಗದೆ ನನ್ನ ತಪ್ಪನ್ನು ಅರ್ಥ ಮಾಡಿಸ್ತೀಯ. ನಿನ್ನಂಥ ಗೆಳತಿ ಸಿಕ್ಕಿದ್ದು ನನ್ನ ಪುಣ್ಯ ಎಂದು ಗೆಳತಿಯ ಕೈ ಹಿಡಿದಳು. ಇಬ್ಬರೂ ಕೈ ಹಿಡಿದೆ ಕ್ಲಾಸ್ ರೂಮ್ ತಲುಪಿದರು. ಒಂದೆರಡು ದಿನ ಕುಳಿತ ಗೆಳತಿಯರ ಪಕ್ಕ ಕೂರದ ಬಾಂಧವ್ಯ ಇಂದು ಅಂಬಿಯ ಜೊತೆಗೆ ಕುಳಿತಳು. ತನ್ನ ಅರ್ಧ ಮಾಡಿದ ಅಸೈನ್ಮೆಂಟ್ ತೋರಿಸುತ್ತಾ, ಅಸೈನ್ಮೆಂಟ್ ಆಯ್ತಾ ಅಂಬಿ, ನಾಳೆ ಸಬ್ಮಿಟ್ ಮಾಡಬೇಕು ಎಂದಳು. ಗೆಳತಿಯ ಮಾತಿಗೆ ಅಂಬಿಯ ಕೆನ್ನೆ ರಕ್ತವರ್ಣಕ್ಕೆ ತಿರುಗಿತು. ಅದರಳು ತಾನಿಟ್ಟು ಪತ್ರವನ್ನು ನೆನೆದು ಹಾಗೆಯೇ ಹೃದಯ ಬಡಿತವು ಹೆಚ್ಚಾಯಿತು. ಗೆಳತಿಯ ಮಾತಿಗೆ ಉತ್ತರಿಸದೆ ಉಗುರು ಕಚ್ಚುತ್ತಾ ಕುಳಿತಳು. ಏನಾಯಿತು? ನಾಚಿಕೆ ಆಗುವಂಥದ್ದು ನಾನೇನು ಕೇಳಿದೆ? ಅವಳ ನಾಚಿಕೆ ನೋಡಿ ಕೇಳಿದಳು ಬಾಂಧವ್ಯ. ಏನಿಲ್ಲ ಎಂದು ಏನೋ ಹೇಳುವಷ್ಟರಲ್ಲಿ ಮೊದಲ ಪೀರಿಯಡ್ ಬೆಲ್ ಆಗಿತ್ತು. ಇದು ತನ್ನ ಪ್ರೇಮ ಪರೀಕ್ಷೆಯ ಸಮಯ, ಪಾಸಾದರೆ ಸಾಕಪ್ಪ ಎಂದು ಹೇಳಿಕೊಂಡು ಏರುತ್ತಿದ್ದ ಹೃದಯ ಬಡಿತವನ್ನು ತಳಹದಿಗೆ ತರಲು ಪ್ರಯತ್ನಿಸುತ್ತಾ, ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವೆಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಎಂದು ಹಾಡು ಗುನುಗುತ್ತಾ ಕ್ಲಾಸ್ ಕೇಳುವಲ್ಲಿ ತಲ್ಲೀನಳಾದಳು. ಮನೆಯ ಅಂಗಳದ ಕಟ್ಟೆಯ ಮೇಲೆ ತೋಟದ ಕಡೆ ಮುಖ ಮಾಡಿ ಕುಳಿತ ಮಗಳನ್ನು ನೋಡಿ, ಏನಾಯ್ತೆ ಪುಟ್ಟಿ, ಒಂಥರ ಇದ್ದಿ, ಯಾರು ಏನು ಅಂದರು? ಪಾರ್ವತಿ ಮಗಳ ಅನ್ಯಮನಸ್ಕತೆಯನ್ನು ನೋಡಿ ಕೇಳಿದರು. ಮಗಳು ಮಂಕಾಗಿದ್ದಾಳೆ ಎಂದವರಿಗೂ ಅನಿಸಿತು. ಏನಿಲ್ಲ ಅಮ್ಮ, ಸುಮ್ಮನೆ ತಲೆನೋವು, ಬಾಯಿಗೆ ಬಂದದ್ದು ಹೇಳಿದಳು ತಾರಿಣಿ. ಸ್ಟೈಲು ಅಂತ ಫ್ಯಾಷನ್ ಹೆಸರಲ್ಲಿ ತಲೆಗೆ ಎಣ್ಣೆ ಮುಟ್ಟಿಸೋಲ್ಲ, ಮತ್ತೇನಾಗುತ್ತೆ? ಒಂದಲಗ ಕರಿಬೇವು, ದಾಸವಾಳದ ಹೂಗಳು, ನೆಲ್ಲಿಕಾಯಿ, ಮೆಂತ್ಯೆ, ಭೃಂಗರಾಜ ಎಲ್ಲ ಸೊಪ್ಪನ್ನು ಹಾಕಿ ಇವತ್ತು ತಾನೇ ಎಣ್ಣೆ ಕಾಯಿಸಿ ಇಟ್ಟೆ, ಅಷ್ಟೇನಿ ಬಾ ಎಂದರು. ನೋಡಿಲಿ ನನ್ನ ಕೂದಲು ಎಣ್ಣೆ ಜಿಡ್ಡು, ಇನ್ನೇನಾದರೂ ಎಣ್ಣೆ ಹಚ್ಚಿಕೊಂಡರೆ ಅದೇ ಎಣ್ಣೆಯಲ್ಲಿ ಬೋಂಡ ಬಜ್ಜಿ ಕರಿಬಹುದು ಎಂದು ಮಗ ಸೊಟ್ಟಗೆ ಮಾಡಿ ಹೇಳಿ, ನನಗೆ ಕಾಲೇಜಲ್ಲಿ ಎಲ್ಲರೂ ಇಟ್ಟ ಹೆಸರೇನು ಗೊತ್ತಾ? ಎಣ್ಣೆ ಮುಖದವಳು ಎಂದು ಎನ್ನುತ್ತಲೇ ತನ್ನ ತಲೆಯನ್ನು ತಾಯಿಗೆ ತೋರಿಸಿದಳು. ಅವಳ ರೀತಿಗೆ ನಕ್ಕವರು, ಸರಿ ಬಿಡು, ಏನೋ ಮಾತಿಗಂದೆ. ಅದು ಸರಿ, ಹುಲಿ ಆಸ್ಟ್ರೇಲಿಯಾಗೆ ಹೋಗ್ತಾನಂತಲ್ಲೇ, ಪರಾಶರ ಕೆಲಸ ಮಾಡೋದಕ್ಕೆ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದಾಗ ಮನೆಯಲ್ಲಿ ಯಾರೂ ಒಪ್ಪಿರಲಿಲ್ಲ. ಇವನ ಮೊಂಡು ಹಠಕ್ಕೆ ಒಪ್ಪಿದ್ರು ಅನಿಸುತ್ತೆ. ಆಮಟೆ ಕಾಯಿ ರಸ ಮಾಡಿದ್ದೀನಿ, ತಗೊಂಡೋಗು ಅಂತ ಸರಿತಾ ಫೋನ್ ಮಾಡಿದ್ಲು. ಹೋದಾಗ ಗೊತ್ತಾಯಿತು. ಅವರಿಗೆ ಬೇಜಾರು. ಮಗ ಹೊರಗೆ ಹೋಗಿ ಕೆಲಸ ಮಾಡುವ ಅನಿವಾರ್ಯತೆ ಇಲ್ಲ, ಆದರೂ ಅವನಿಗೆ ವಿದೇಶಕ್ಕೆ ಹೋಗುವ ಹುಚ್ಚು ನೋಡು ಅಲ್ವೇ? ನಿಂಗೆ ಈ ವಿಷಯ ಗೊತ್ತಿದ್ರು ನಂಗೆ ಯಾಕೆ ಹೇಳಲಿಲ್ಲ? ಹೇಳ್ಬೇಕಿತ್ತು ತಾನೇ ಎಂದರು. ಅಮ್ಮ ಹೇಳಿದರೆ ನೀನೇನು ಮಾಡ್ತಾ ಇದ್ದೆ? ಅವನು ಹೋಗೋದು ತಪ್ಪಿಸೋಕ್ಕಾಗುತ್ತಾ? ಅಷ್ಟಕ್ಕೂ ಅವನ ವಿಷಯ ನಿಂಗೆ ಯಾಕೆ? ನೀವು ಹೆಂಗಸರೇ ಇಷ್ಟು, ಊರವರ ವಿಷಯ ಎಲ್ಲ ಬೇಕು. ತಾಯಿಯ ಮೇಲೆ ರೇಗಿದ್ದಳು. ನಾನು ಯಾಕೆ ತಪ್ಪಿಸಲಿ? ಅದೆಲ್ಲ ಅವರವರ ಇಷ್ಟ. ಅಷ್ಟಕ್ಕೂ ಹಳ್ಳಿಯ ಹೆಂಗಸರಿಗೆ ಇಡೀ ದಿನ ಕೆಲಸ, ಸಂಜೆ ಸಮಯ ಮಾತ್ರ ಬಿಡುವು ಸಿಗೋದು. ಆಗ ಏನೋ ಕಷ್ಟ ಸುಖ ಮಾತಾಡ್ಕೊಳ್ತೀವಪ್ಪ. ನಿಂಗೇನು ಬೇಜಾರು? ನಿಂಗೂ ಮದುವೆ ಆಗಲಿ, ಆವಾಗ ಗೊತ್ತಾಗುತ್ತೆ. ಮಗಳ ತಲೆ ಸವರಿ ಹೇಳಿದರೆ, ಆಗಿದ್ರೆ ಸುಮ್ಮನಿರು ನೀನು, ನನಗೇನು ಹೇಳ್ಬೇಡ ಎಂದವಳು ಮುಖ ಗಂಟು ಹಾಕಿಕೊಂಡು ರೂಮಿಗೆ ಹೋಗಿ ಚಾಪೆ ಹಾಕಿಕೊಂಡು ಸೂರು ದಿಟ್ಟಿಸುತ್ತಾ ಮಲಗಿದಳು. ಅಲ್ವೇ, ಏನಾಯಿತು ನಿಂಗೆ? ಈ ಸಮಯದಲ್ಲಿ ಮಲಗ್ತೀಯಲ್ಲ ಎಂದು ಬಂದವರು ಮಗಳ ಹಣೆ ಮುಟ್ಟಿ ನೋಡಿದರು. ಮತ್ತೆ ಜ್ವರ ಬಂತ ಎಂದು. ತಾಯಿಯ ಕಾಳಜಿ ನೋಡಿ ಮನಸ್ಸು ಸೋತಿತ್ತು. ಮನದ ಭಾರ ಕಣ್ಣೀರ ರೂಪದಲ್ಲಿತು. ಎದ್ದು ಕುಳಿತು ಅವರ ಕೈ ಹಿಡಿದು, ಸಾರಿ ಅಮ್ಮ, ನಿನ್ನ ಮೇಲೆ ರೇಗಿಬಿಟ್ಟೆ ಎಂದು ತಾಯಿಯ ಮಡಿಲೊಳಗೆ ತಲೆ ಇಟ್ಟಳು. ಅರ್ಥ ಆಗುತ್ತೆ ಪುಟ್ಟಿ, ನಿನ್ನನ್ನು ಹುಟ್ಟಾಗಿಂದ ನೋಡ್ತಾ ಬಂದಿದ್ದೀನಿ. ಯಾವುದೋ ಬೇಸರವನ್ನು ಮನಸ್ಸಲ್ಲಿಟ್ಟುಕೊಂಡು ಬೇಜಾರು ಮಾಡಿಕೊಂಡಿದ್ದೀಯ. ಏನಾಯಿತು? ಕಾಲೇಜಲ್ಲಿ ಕ್ಲಾಸಲ್ಲಿ ಯಾರಾದರೂ ಏನಾದರೂ ಅಂದ್ರಾ? ನಿಜಕ್ಕೂ ತಲೆನೋವೇನಾ? ಮಗಳ ಹಣೆಯನ್ನು ನೀವುತ್ತಾ ಕೇಳಿದರು. ಹ್ಞೂ ಅಮ್ಮ, ತಲೆನೋವು ಎಂದು ಸುಳ್ಳು ನುಡಿದಿದ್ದಳು. ಹೇಳಲು ಕಾರಣ ಇದ್ದರೆ ತಾನೆ. ಮನದ ಬೇಸರಕ್ಕೆ ಕಾರಣ ಅವಳಿಗೂ ತಿಳಿದಿಲ್ಲ. ಕಾಲೇಜು ಮುಗಿಸಿ ಮನೆಗೆ ಬಂದವಳು ಊಟ ಮಾಡಿ ಟೀ ಕುಡಿಯಲು ಪಕ್ಕದ ಮನೆಗೆ ಹೋಗಿದ್ದಳು.
ಆಗ ಪರಾಶರ, ಪುಟ್ಟಿ, ನಿನ್ನೆ ಸ್ವೀಟ್ ಬಾಕ್ಸ್ ವಾಪಸ್ ಮಾಡಿದೆ ಅಂತ ಹುಲಿ ತುಂಬ ಬೇಜಾರು ಮಾಡಿಕೊಂಡ. ಇದು ನಿಂಗೆ ಅಂತ ಎತ್ತಿಟ್ಟಿದ್ದಾನೆ, ತಗೋ ಎಂದು ಅವಳಿಗೆ ನೀಡಿದ್ದ. ಅವನು ಬೇಸರ ಮಾಡಿಕೊಂಡಿರ್ತಾನೆ ಅಲ್ವಾ, ಮನೆಯಲ್ಲಿ ಒಪ್ಪಲಾರರು ಎಂಬ ಭರವಸೆ ಮೇರೆಗೆ ಕೇಳಿದಳು. ಯಾಕೆ ಪುಟ್ಟಿ ಬೇಜಾರು? ಅವನಿಗೆ ತುಂಬ ಖುಷಿಯಲ್ಲಿದ್ದಾನೆ. 2 ದಿನದಿಂದ ನೀನು ಬಂದಿಲ್ವಲ್ಲ, ಹಾಗಾಗಿ ಇವತ್ತು ಮತ್ತೆ ಸ್ವೀಟ್ ತಂದು ಕೊಟ್ಟ. ತಾರಿಣಿಗೆ ಗುಡ್ ನ್ಯೂಸ್ ಹೇಳು ಅಂದ. ಅವನಂತೂ ಫುಲ್ ಹ್ಯಾಪಿ ಎಂದರು. ಅವಳಿಗೆ ಅರ್ಥವಾಗಲಿಲ್ಲ. ಅಂದರೆ ಎಂದಳು. ಅಂದರೆ ಮನೆಯಲ್ಲಿ ಒಪ್ಪಿದ್ದಾರೆ ಪುಟ್ಟಿ. ಇನ್ನೊಂದೆರಡು ವಾರದಲ್ಲಿ ಆತ ಆಸ್ಟ್ರೇಲಿಯಾಗೆ ಹೋಗ್ತಾನೆ ಎಂದ ಪರಾಶರನ ಮಾತು ಕಿವಿಗೆ ಬಿದ್ದಿದ್ದಷ್ಟೇ ಗೊತ್ತವಳಿಗೆ. ಪುಟ್ಟ ಆರ್ಯ ಅವಳ ಬಳಿ ಬಂದು ಮಾತನಾಡುತ್ತಿದ್ದರು. ಅದು ಕಿವಿಗೆ ಹೋಗದೆ ಗುಟ್ಟಿ ಮನೆಗೆ ಓಡಿ ಬಂದಿದ್ದಳು. ಏನಾಯಿತು ಪುಟ್ಟಿ? ಏನು ಹೇಳದೆ ಎದ್ದು ನಡೆದವಳನ್ನು ನೋಡಿ ಪರಾಶರ ಕೂಗಿ ಕೇಳಿದ್ದ. ಏನಾಯಿತು ಎಂದು ಅವಳಿಗೆ ತಿಳಿದಿದ್ದರೆ ತಾನೇ ಹೇಳಲು. ಮನಕ್ಕೆ ನೋವಾಗಿದೆ ಎಂಬುದು ಮಾತ್ರ ಅವಳಿಗೆ ಅರ್ಥವಾಗಿದ್ದು. ಅಣ್ಣ, ನಾಳೆ ಟೆಸ್ಟ್ ಕೊಡ್ತೀನಿ ಅಂದಿದ್ರು ಮೇಡಮ್, ಮರ್ತಿದ್ದೆ, ಸಂಜೆ ಬರ್ತೀನಿ ಎಂದು ಹುಸಿಯನ್ನು ನುಡಿದು ನಿಲ್ಲದೆ ನಡೆದಿದ್ದಳು. ಟೆಸ್ಟ್ ಅಂದ ಮೇಲೆ ಮರು ಯೋಚಿಸಲಿಲ್ಲ ಪರಾಶರ. ಮಗನ ಜೊತೆ ಆಟಕ್ಕೆ ನಿಂತ. ಇವಳ ಭಾರವಾದ ಮನಸ್ಸನ್ನು ಹೊತ್ತು ಮನೆಗೆ ಬಂದಳು. ಇಷ್ಟೇ ಆಗಿದ್ದು. ಈಗ ತಾಯಿಯ ಬಳಿಯೂ ಸುಳ್ಳು ನುಡಿದಳು. 5-10 ನಿಮಿಷಗಳ ಮಗಳ ಹಣೆಯನ್ನು ತೀಡಿದವರು ನಂತರ ಎಣ್ಣೆ ಹಾಕಿ ಮಸಾಜ್ ಮಾಡಿಕೊಟ್ಟರು. ತಾಯಿಯ ಪ್ರೀತಿಗೆ ಮನದ ಭಾರ ತುಸು ಕಡಿಮೆಯಾದರೂ ಹುಲಿ ಅಷ್ಟು ದೂರ ಹೋಗುತ್ತಾನೆ ಎಂಬ ವಿಷಯವೊಂದನ್ನು ಅವಳ ಮನಸ್ಸು ಒಪ್ಪದು. ಹಾಗಂತ ಅದನ್ನು ಅವಳ ಬಳಿ ಬಾಯಿ ಬಿಟ್ಟು ಹೇಳಲಾರಳು. ಒಂದು ರೀತಿಯ ಭಯ ಅವನನ್ನು ಕಂಡರೆ. ಈಗಿನ ಕಾಲದಲ್ಲಿಯೂ ಕೂದಲು ಕತ್ತರಿಸದೆ ಹಾಗೆಯೇ ಇಟ್ಟುಕೊಂಡೆ. ತಲೆ ಭಾರಕ್ಕೆ ನಿಂಗೆ ಹಾಗಾಗಿ ತಲೆನೋವು ಬರುತ್ತೆ ಎಂದರು ಮಗಳ ಸೊಂಟದವರೆಗೆ ಬರುವ ಕೂದಲನ್ನು ಗಂಟು ಹಾಕುತ್ತಾ. ಅಪ್ಪಾಜಿಗೆ ಬೇಜಾರಾಗುತ್ತೆ ಅಮ್ಮ, ಅವರಿಗೆ ನಾನು ಹೀಗಿರೋದು ಇಷ್ಟ ಎಂದಳು. ನೀನು ಅಪ್ಪನ ಮಗಳು ಅನ್ನೋದು ನನಗೂ ಗೊತ್ತು. ಆದರೆ ಎಲ್ಲವನ್ನು ಮತ್ತೊಬ್ಬರ ಇಷ್ಟದಂತೆ ಮಾಡಲಾಗದು. ಕೆಲವೊಮ್ಮೆ ನಿಮ್ಮಿಷ್ಟದಂತೆ ಮಾಡಬೇಕು. ನನಗೆ ಅದೆಲ್ಲ ಗೊತ್ತಿಲ್ಲ ಅಮ್ಮ. ಅಣ್ಣ ಹೋದ್ಮೇಲೆ ಅಪ್ಪ ಎಷ್ಟು ಮಂಕಾಗಿದ್ರು. ಈಗ ನನ್ನಿಂದ ಖುಷಿಯಾಗಿದ್ದಾರೆ. ಅವ್ರ ಖುಷಿನ ನಾನು ಹಾಳು ಮಾಡಲ್ಲ. ಅವರಿಗೆ ಇಷ್ಟ ಆಗುವ ಹಾಗೆ ಬದುಕುವವಳು ನಾನು. ನೋವನ್ನು ಮರೆತು ತಂದೆಯ ಮೇಲಿನ ಹೆಮ್ಮೆಯಿಂದ ಹೇಳಿದಳು. ಆಯಿತು ಕಣೆ, ಎಲ್ಲ ನಿಮ್ಮಪ್ಪ ಬಯಸೋದು ಮಕ್ಕಳ ಜೀವನ ಚೆನ್ನಾಗಿರಲಿ ಅಂತ. ನಾವೂ ಅಷ್ಟೇ ಎಂದವರೊಮ್ಮೆ ಸಮಯ ನೋಡಿಕೊಂಡು 5 ಗಂಟೆ ಕಣೆ, ಪಂಚಮಿಗೆ ಹುಲ್ಲು ಹಾಕಿ ಬರ್ತೀನಿ, ಇಲ್ಲ ಅಂದರೆ ಆಮೇಲೆ ಹಾಲು ಕೊಡಲ್ಲ ಎಂದರು. ಆಯ್ತಮ್ಮ, ನಾನು ಹಳ್ಳದ ಕಡೆ ಹೋಗಿ ಬರ್ತೀನಿ. ಅಲ್ಲಿ ಹೋಗಿ ಬಂದರೆ ಮನಸ್ಸು ಹಗುರ ಆಗುತ್ತೆ. ಆಯಿತು, ಬೇಗ ಬಾ ಪುಟ್ಟಿ, ತಡ ಮಾಡಬೇಡ. ಅಪ್ಪ ಪಕ್ಕದ ಕೆರೆ SG ಹೆಬ್ಬಾರರ ಮನೆಗೆ ಹೋಗಿದ್ದಾರೆ. ಅವರು ಬರೋದ್ರೊಳಗೆ ಬಾ, ಇಲ್ಲ ಅಂದರೆ ನಿನ್ನನ್ನು ಹುಡ್ಕೊಂಡು ಅಲ್ಲಿಗೆ ಬರ್ತಾರೆ ಎಂದು ನಗುತ್ತಾ ಪಾರ್ವತಿ ಕೊಟ್ಟಿಗೆ ಕಡೆ ನಡೆದರೆ ತಾರಿಣಿ ಹಳ್ಳದ ಕಡೆ ನಡೆದಳು. ಮುಂದುವರೆಯುವುದು ಮುಂದಿನ ಸಂಚಿಕೆಯಲ್ಲಿ. ಹುಲಿ ಮತ್ತು ತಾರಿಣಿಯ ಮಧ್ಯೆ ಏನು ಮಾತುಕತೆ ನಡೆಯುತ್ತದೆ ಎಂದು ತಿಳಿದುಕೊಳ್ಳೋಣ. ಧನ್ಯವಾದ.